ಎಲ್ರಿಗೂ ನಮಸ್ಕಾರ. ನಾನು ಕಳೆದ ಸೀರೀಸಲ್ಲಿ ನಾನು ಹೇಳಿದ್ದೆ ನೇಲ್ಗಳಿಗೆ ಇಂಜುರಿ ಆದರೆ ಅಥವಾ ನೇಲ್ಗಳಿಗೆ ಇನ್ಫೆಕ್ಷನ್ ಆದರೆ ಯಾವ ರೀತಿ ಇರುತ್ತೆ ಅಂತ. ಈ ಸೀರೀಸಲ್ಲಿ ನಿಮಗೆ ಈ ಕೈನಲ್ಲಿ ಇರುವ ವಿಶೇಷವಾದ ಒಂದು ಸ್ಟ್ರಕ್ಚರ್ ಅಂದರೆ ಟೆಂಡನ್ ಅಂದರೆ ಏನು ಮತ್ತು ಅದರ ಫಂಕ್ಷನ್ ಏನು ಮತ್ತು ಅದರ ಯಾವ ರೀತಿ ತೊಂದರೆ ಆಗ್ಬೋದು ಅನ್ನೋದನ್ನು ಸ್ವಲ್ಪ ಶಾರ್ಟಾಗಿ ಹೇಳ್ತೀನಿ. ಇದು ಒಂದು ದೊಡ್ಡ ಅಧ್ಯಾಯವೇ ನಮ್ಮ ಪ್ಲಾಸ್ಟಿಕ್ ಸರ್ಜರಿಯಲ್ಲಿ. ಟೆಂಡನ್ ಬಗ್ಗೆ ತುಂಬಾ ಮಹತ್ವ ಕೊಡ್ತೀವಿ. ಯಾಕಂದರೆ ಟೆಂಡನ್ ಅನ್ನೋದು ನಮ್ಮ ಮಸಲ್ಸಿಂದ ಮೂಳೆಗೆ ಅಟ್ಯಾಚ್ ಆಗುವ ಒಂದು ಗಟ್ಟಿಯಾದ ಫೈಬರ್ ಅಂತ ಒಂದು ಸ್ಟ್ರಕ್ಚರ್. ಅದು ನಮಗೆ ಯಾಕೆ ಬೇಕಾಗುತ್ತೆ ಅಂದರೆ ಈ ಮಸಲ್ ಕಾಂಟ್ರಾಕ್ಟ್ ಆದಾಗ ನಮ್ಮ ಜಾಯಿಂಟಲ್ಲಿ, ನಮ್ಮ ಈ ಬೆರಳುಗಳಲ್ಲಿರ್ಬೋದು ಯಾವುದೇ ಒಂದು ಜಾಯಿಂಟಲ್ಲಿ ಆ್ಯಕ್ಷನ್ ಆಗಬೇಕು ಅಂದರೆ ಆ ಟೆಂಡನ್ ಕೆಲಸ ಮಾಡಬೇಕು. ಅದು ಯಾವ ರೀತಿ ಆಗುತ್ತೆ ಅಂದರೆ ಮಸಲ್ ಅನ್ನೋದು ಒಂದು ಕಾಂಟ್ರಾಕ್ಟ್ ಆಗುವಂಥ, ಅಂದರೆ ಒಂದು ಸಂಕುಚಿತ ಆಗುವಂಥ ಒಂದು ಸ್ಟ್ರಕ್ಚರ್. ಈಗ ನಾನು ಈ ಬೆರಳನ್ನು ಈಗ ಮಡಚಬೇಕು ಅಂದರೆ ಇಲ್ಲಿ ನನ್ನ ಫೋರಾಮಲ್ಲಿರುವ ಮಸಲ್ಸ್ ಕೆಲಸ ಮಾಡುತ್ತೆ. ಆವಾಗೇನಾಗುತ್ತೆ, ಈ ಟೆಂಡನ್ ಪುಲ್ ಆದಾಗ ಇಲ್ಲಿರುವ ಜಾಯಿಂಟಲ್ಲಿ ಅದು ಯಾವ ಜಾಯಿಂಟನ್ನು ಕ್ರಾಸ್ ಮಾಡಿರುತ್ತೋ ಆ ಜಾಯಿಂಟು ಅಲ್ಲಿ ಆ್ಯಕ್ಟ್ ಆಗುತ್ತೆ. ಸೊ ಅದರಲ್ಲಿ ಎರಡು ಥರ ಟೆಂಡನ್ಸ್ ಬರುತ್ತೆ. ಒಂದು ಫ್ಲೆಕ್ಸರ್ ಟೆಂಡನ್ ಅಂದರೆ ನಮ್ಮ ಬೆರಳನ್ನು ಈಗ ಮಡಚೋದು ಉದಾಹರಣೆಗೆ, ಅದೇ ಬೆರಳನ್ನು ಸೀದಾ ಮಾಡಲಿಕ್ಕೆ ಈ ಕಡೆಗಿರುತ್ತೆ ಟೆಂಡನ್. ಸೊ ಅದನ್ನು ಎಕ್ಸ್ಟೆನ್ಸರ್ ಟೆಂಡನ್ ಅಂತೀವಿ. ಸೊ ಈ ಫ್ಲೆಕ್ಸರ್ ಟೆಂಡನ್ ಕೆಲಸ ಏನಂದರೆ ಬೆರಳನ್ನು ಈಗ ಮಡಚೋದು, ಎಕ್ಸ್ಟೆನ್ಸರ್ ಟೆಂಡನ್ ಕೆಲಸ ಬೆರಳನ್ನು ಸೀದಾ ಮಾಡೋದು. ಇದು ಸ್ಮೂತಾಗಿ ಕೆಲಸ ಆಗಲಿ ಅಂತಂದ್ಬಿಟ್ಟು ಒಳಗಡೆ ಒಂಥರ ಆಯಿಲ್ ನೀವು ಅಂದ್ಕೋಬೋದು, ಈ ಲುಬ್ರಿಕೆಂಟ್ ಥರ. ಅಂದರೆ ಒಂದು ಶೀತ್ ಇರುತ್ತೆ, ಟೆಂಡನ್ ಶೀತ್ ಅಂತ, ಅದ್ರ ಒಳಗಡೆ ಟೆಂಡನ್ ಈಸಿಯಾಗಿ ಮೂವ್ ಆಗ್ತಾ ಇರುತ್ತೆ. ಸೊ ಇದು ಒಂದು ವಿಶಿಷ್ಟವಾದ ಸ್ಟ್ರಕ್ಚರ್, ತುಂಬ ಟಫ್ ಇರುತ್ತೆ. ಅದನ್ನು ಕಟ್ ಮಾಡೋದು ಈಸಿ ಅಲ್ವೇ ಅಲ್ಲ. ಅದನ್ನು ಕಟ್ ಮಾಡಬೇಕು ಅಂದರೆ ಶಾರ್ಪಾಗಿ ಕಟ್ ಮಾಡಬೇಕು. ಹೀಗೆ ಎಳೆದ್ಬಿಟ್ಟು ತುಂಡು ಮಾಡೋದು ತುಂಬಾ ಕಷ್ಟ, ಅಷ್ಟೊಂದು ಟಫ್ ಸ್ಟ್ರಕ್ಚರ್. ಸೊ ಹಾಗಾಗಿ ಕೆಲವೊಂದು ಸಲ ಅದು ಏನಾದರೂ ಬಿದ್ದು ಹೈಪರ್ ಎಕ್ಸ್ಟೆನ್ಷನ್ ಈ ಥರ ಆದಾಗ ಅದು ಮೂಳೆ ಜೊತೆಗೆ ಕಿತ್ಕೊಂಡು ಬರುತ್ತೆ, ಯಾಕಂದರೆ ಮೂಳೆಗಿಂತ ಟಫ್ ಆಗಿರುತ್ತೆ ಅಂತ. ಸೊ ಇಂಥ ಒಂದು ಸ್ಟ್ರಕ್ಚರನ್ನು ನಾವು ಹಲವಾರು ತೊಂದರೆಗಳಾದಾಗ ನಾವು ಅದನ್ನು ಸರಿಪಡಿಸ್ತೀವಿ. ಉದಾಹರಣೆಗೆ ಒಂದು ಪ್ರಿಕ್ ಇಂಜರಿ ಆಯಿತು ಅಂದರೆ, ಒಳಗಡೆ ಇನ್ಫೆಕ್ಷನ್ ಹೋಯಿತು ಅಂದರೆ ಆ ಟೆಂಡನ್ ಸುತ್ತ ಕೀವ್ ಆಗ್ಬೋದು, ಅದು ಟೆಂಡಿನೈಟಿಸ್ ಅಂತ ಆಗುತ್ತೆ. ಅಥವಾ ಪೆರಿಟೆಂಡಿನೈಟಿಸ್ ಅಂದರೆ ಟೆಂಡನ್ ಸುತ್ತಲೂ ಆಗಿರೋ ಇನ್ಫೆಕ್ಷನ್ ಆಗ್ಬೋದು. ಈ ರೀತಿ ಕೆಲವೊಂದು ತೊಂದರೆಗಳಾಗುತ್ತೆ. ಅಥವಾ ಓಪನ್ ಆಗಿ ಕಟ್ ಆಗ್ಬೋದು, ಅಥವಾ ಅದು ಕ್ರಶ್ ಆಗ್ಬೋದು. ಈ ರೀತಿ ಹಲವಾರು ತೊಂದರೆಗಳಲ್ಲಿ ಟೆಂಡನ್ ಇಂಜುರಿ ಆಗುತ್ತೆ. ಟೆಂಡನ್ ಇಂಜುರಿ ಆದಾಗ ನಾವು ಬೇಸಿಕಲಿ ಅದನ್ನು ಮೊದಲಿನ ರೀತಿಯಲ್ಲಿ ತರಲಿಕ್ಕೆ ಇಷ್ಟಪಡ್ತೀವಿ. ಅಂದರೆ ಅದು ಸ್ಮೂತಾಗಿ ಮೂವ್ ಆಗಬೇಕು. ಈಗ ಸ್ಮೂತಾಗಿ ಮೂವ್ ಆಗ್ತಾ ಇಲ್ಲ ಅಂದರೆ ಏನಾಗುತ್ತೆ, ಸ್ಟಕ್ ಆಗುತ್ತೆ. ಇಲ್ಲ ಕೆಲವೊಂದು ಕ್ಲಿನಿಕಲ್ ಕಂಡೀಷನ್ ಕೆಲವರಿಗೆ ಲಾಕಿಂಗ್ ಫಿಂಗರ್ ಆಗುತ್ತೆ, ಅಂದರೆ ಫಿಂಗರ್ ಹಿಂಗೆ ಬಂದಿದ್ದು ಹಿಂಗೆ ಓಪನ್ ಮಾಡಲಿಕ್ಕೆ ಆಗಲ್ಲ, ಈ ರೀತಿದೆಲ್ಲ ಆಗುತ್ತೆ. ಅದನ್ನು ಟ್ರಿಗರ್ ಫಿಂಗರ್ ಅಂತ ಹೇಳ್ತೀವಿ. ಈ ರೀತಿ ಹಲವಾರು ಕಂಡೀಷನ್ಗಳಲ್ಲಿ ಈ ಟೆಂಡನ್ ತೊಂದರೆಗೆ ಒಳಪಡುತ್ತೆ. ಬೇಸಿಕಲಿ ನಾವು ಈ ವರ್ಕರ್ಸಲ್ಲಿ ಎಸ್ಪೆಷಲಿ ಈಗ ಶಾರ್ಪ್ ಇನ್ಸ್ಟ್ರೂಮೆಂಟು ಜೊತೆಗೆ ವರ್ಕ್ ಮಾಡುವವರಿಗೆ ಕೆಲವೊಮ್ಮೆ ಶಾರ್ಪಾಗಿ ಕಟ್ ಆಗ್ಬಿಡ್ಬೋದು. ಮೇಲಿಂದ ಏನೂ ಕಾಣಲ್ಲ, ಒಂದ್ಸಲ ಚಿಕ್ಕ ಹೋಲ್ ಥರ ಆಗಿರುತ್ತೆ, ಬಟ್ ಒಳಗಡೆ ಟೆಂಡನ್ ಕಟ್ ಆಗುತ್ತೆ. ಅವರಿಗೆ ಬೆರಳು ಮಡಚಲಿಕ್ಕಾಗಲ್ಲ, ಅಥವಾ ಎಕ್ಸ್ಟೆನ್ಸರ್ ಟೆಂಡನ್ ಕಟ್ ಆದ ಬೆರಳು ಸ್ಟ್ರೇಟ್ ಮಾಡಲಿಕ್ಕಾಗಲ್ಲ. ಅಥವಾ ಈಗ ಫುಟ್ಬಾಲ್ ಅದು ಕ್ರಿಕೆಟ್ ಆಡುವಾಗ ಬಾಲ್ ಬಿದ್ದರೆ ಅವರಿಗೆ ಬೆರಳು ಈ ಥರ ಬೆಂಡ್ ಆಗ್ಬೋದು, ಅಥವಾ ಹೈಪರ್ ಎಕ್ಸ್ಟೆನ್ಷನ್ ಹೋಗ್ಬೋದು. ಹೀಗೆ ಹಲವಾರು ತೊಂದರೆಗಳು ಆಗ್ತವೆ. ಆದರೆ ಇದೆಲ್ಲ ಒಂದು ಸರಿಯಾದ ಸರ್ಜನ್ ಅಥವಾ ಪ್ಲಾಸ್ಟಿಕ್ ಸರ್ಜನಿಗೆ ತೋರಿಸ್ಬಿಟ್ಟು ಟ್ರೀಟ್ಮೆಂಟ್ ತೊಗೊಳ್ಳೋದು ಬಹಳ ಇಂಪಾರ್ಟೆಂಟ್. ಯಾಕಂದರೆ ನಾವು ಫಸ್ಟ್ ಟೈಮ್ ಏನು ಮಾಡ್ತೀವಿ ಸರ್ಜರಿಯನ್ನು, ಅದರಲ್ಲಿ ನಾವು ಬೆಸ್ಟ್ ರಿಸಲ್ಟ್ ಕೊಡ್ಬೋದು. ಆಮೇಲೆ ಮಾಡುವ ಸರ್ಜರಿಗಳಲ್ಲಿ ಯೂಶ್ವಲಿ ರಿಸಲ್ಟ್ ಸ್ವಲ್ಪ ಇನ್ಫೀರಿಯರ್ ಆಗಿರುತ್ತೆ. ಹಾಗಾಗಿ ಟೆಂಡನ್ ಇಂಜುರಿ ಆಯಿತು ಅಂತಂದರೆ, ಯಾರಾದರೂ ನಿಮಗೆ ಹೇಳಿ ಟೆಂಡನ್ ಇಂಜುರಿ ಆಗಿರ್ಬೋದು ಅಂತಂದರೆ, ನೀವು ದಯವಿಟ್ಟು ಇಮಿಡಿಯೇಟಾಗಿ ಅದರ ಆದಷ್ಟು ಬೇಗ ಟ್ರೀಟ್ಮೆಂಟ್ ತೊಗೋಬೇಕು. ಇಲ್ಲಾಂದರೆ ಮುಂದೆ ಫಂಕ್ಷನಲ್ ಆಸ್ಪೆಕ್ಟಿಗೆ ಬಂದಾಗ ಬಹಳ ತೊಂದರೆ ಆಗುತ್ತೆ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ, ಒಂದು ಬೆರಳಿಂದ ಒಂದು ಟೆಂಡನಿಗೆ ಇಂಜುರಿ ಆಗಿದ್ರೆ ಆ ಒಂದು ಟೆಂಡನ್ ಇಂಜುರಿನೇ ಮುಂದೆ ಇಡೀ ಕೈನ ಫಂಕ್ಷನ್ನ ಕಡಿಮೆ ಮಾಡ್ಬೋದು. ಸೊ ಈ ರೀತಿ ಎಲ್ಲ ಕೆಲವೊಂದು ತೊಂದರೆಗಳಾಗ್ತವೆ. ಹಾಗಾಗಿ ಟೆಂಡನ್ ಇಂಜುರಿ ಆದಾಗ ಸರಿಯಾದ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಅದೇ ರೀತಿ ಟೆಂಡನ್ ಇನ್ಫೆಕ್ಷನ್ ಆದಾಗ ಕೂಡ ಅರ್ಲಿ ಸ್ಟೇಜಲ್ಲಿ ಟೆಂಡನ್ ಇನ್ಫೆಕ್ಷನ್ ಕಡಿಮೆ ಮಾಡಿದ್ರೆ ಓಕೆ. ಇಲ್ಲ ಅಂದರೆ ಒಂದು ಸಲ ಕೀವ್ ಆಯಿತು ಅಂದರೆ ಬಹಳ ಕಷ್ಟ, ಆ ಟೆಂಡನ್ ಉಳಿಸ್ಲಿಕ್ಕೆ ಆಗಲ್ಲ. ಒಂದೊಂದು ಸಲ ಅದನ್ನು ಫುಲ್ ತೆಗಿಬೇಕಾಗತ್ತೆ. ತೆಗೆದುಬಿಟ್ಟು ಆಮೇಲೆ ಹೊಸದಾಗಿಂದ ರೀಕನ್ಸ್ಟ್ರಕ್ಷನ್ ಮಾಡಬೇಕು, ಅದು ಟೆಂಡನ್ ಟ್ರಾನ್ಸ್ಫರ್ ಅಂತ ಮಾಡಬೇಕಾಗತ್ತೆ. ಈ ರೀತಿ ಹಲವಾರು ದೊಡ್ಡ ದೊಡ್ಡ ಸರ್ಜರಿನ ಮಾಡಬೇಕಾಗತ್ತೆ. ಹಾಗಾಗಿ
ಕೈನ ಇನ್ಫೆಕ್ಷನ್ ಇರ್ಬೋದು, ಕೈ ಇಂಜರಿ ಇರ್ಬೋದು, ಅದನ್ನು ಆದಷ್ಟು ನಿಗ್ಲೆಕ್ಟ್ ಮಾಡ್ಕೋಬಾರ್ದು. ಬೇಗ ನಾವು ಎಷ್ಟು ಬೇಗ ಒಳ್ಳೆ ಟ್ರೀಟ್ಮೆಂಟ್ ತೊಗೋತೀವೋ ಅಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ. ನಮಸ್ಕಾರ.